ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಾನು ಕೋಸಂಬರಿ ಮಾಡ್ಲಿಕ್ಕತ್ತೀನಿ. ಕೋಸಂಬರಿ ಎದಕ್ಕಂತಂದ್ರೆ ಕಡಲೆಬೇಳೆ ಕೋಸಂಬರಿ. ಇದು ಇವತ್ತು ಚೈತ್ರ ಮಾಸ ಅಲ್ಲ, ಚೈತ್ರ ಗೌರಿ ಕೂಡ್ಸೀನಿ. ಅಂದ್ರೆ ಚೈತ್ರ ಮಾಸದಾಗ ಚೈತ್ರ ಗೌರಿ ಕೂಡಿಸಿ ಕೋಸಂಬರಿ ಪಾನಕ ತುಂಬಿದ ಕಾಳು ಅಂತಂದ್ರೆ ಕಡ್ಲಿ ನೆನೆ ಹಾಕಿದ್ದು ಉಡಿ ತುಂಬ್ತೀವಿ. ಗೌರಿಗೆ ಉಡಿ ತುಂಬಿ ಮುತ್ತೈದರಿಗೆಲ್ಲ ಸಾಯಂಕಾಲ ಉಡಿ ತುಂಬ್ತೀವಿ. ಈಗ ನಾನು ಕೋಸಂಬರಿಗೆ ಒಂದು ಒಗ್ಗರಣೆ ಹಾಕ್ಕೊಟ್ಟೆ ನೋಡ್ರಿ. ಈ ಥರ ಕೋಸಂಬರಿ ಇದು ಕಡಲೆಬೇಳೆ ತರಿಯಾಗಿ ರುಬ್ಬಿಟ್ಕೊಂಡೀನಿ. ಇದಕ್ಕೆ ಒಂದು ಸೌತೆಕಾಯಿ ಎಳೆದು ಹೆರ್ದು ಹಾಕೀನಿ. ಆಮೇಲೆ ಒಂದು ಮಾವಿನಕಾಯಿ ಹೆರ್ದಿಟ್ಟೀನಿ. ಆಮೇಲೆ ಪಾನಕ ಮಾಡೀನಿ. ಇದನ್ನು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಗೌರಿ ಹತ್ರ ಹೋಗಿ ನೈವೇದ್ಯ ಮಾಡೋಣ. ಇದಕ್ಕೊಂಚೂರು ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವು ಹಾಕ್ತೀನಿ ನೋಡ್ರಿ ಒಂಚೂರು. ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತೀನಿ. ಒಂಚೂರು ಇಂಗು. ಇದಿಷ್ಟು ಒಗ್ಗರಣೆ ಹಾಕಿಬಿಡ್ತೇನೆ ಇದಕ್ಕೆ. ಇದಕ್ಕೆ ಇದು ಒಂದು ಮಾವಿನಕಾಯಿ ಹೆರ್ದಿಟ್ಟಿನ ಇದನ್ನು ಹಾಕ್ಕೊಂಡ್ಬಿಡ್ತೇನೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಅಲ್ಲಿ ಗೌರಿ ನೈವೇದ್ಯಕ್ಕೆ ತೊಗೊಂಡು ಹೋಗ್ತೇನೆ. ಈ ಥರ ಕೋಸಂಬರಿ ಭಾಳ ಚಂದ ಆಗುತ್ತೆ ಇದು ಗೌರಿ ನೈವೇದ್ಯಕ್ಕೆ. ಈಗ ಅಲ್ಲಿ ಗೌರಿಗೆ ಉಡಿ ತುಂಬಿ ಈಗ ನೋಡ್ರಿ ಇಲ್ಲಿ ಗೌರಿ ಕೂಡ್ಸೀನಿ, ಚೈತ್ರ ಗೌರಿನ. ಈ ಗೌರಿಗೆ ಈ ಥರ ಎಲ್ಲ ಅಲಂಕಾರ ಮಾಡಿರ್ತೀವಿ. ಮಂಗಳಸೂತ್ರ, ಬಳೆ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಥರ ಮಾಡಿ ದೀಪ ಅದು ಹಚ್ಚಿರ್ತೀವಿ. ಇಲ್ಲಿ ಗಂಗೆ ಸ್ಥಾಪನೆ ಮಾಡಿರ್ತೀವಿ. ಮಳಲು ಗಂಗೆ. ಇಲ್ಲಿ ಒಂದು ಮಾವಿನಕಾಯಿ ಇಟ್ಟು ಕಲಶ ಇಟ್ಟಿರ್ತೀವಿ. ಆಮೇಲೆ ಬೆಳೆ ಹಾಕ್ತೀವಿ. ಇದಕ್ಕೆ ಮುಂಗಾರು ಬೆಳೆ ಅಂದ್ರೆ ಮುಂಗಾರು ಬೆಳೆ ಅಂತಂದ್ರೆ ತೊಗರಿ, ಆಮೇಲೆ ಇದು ಹುರುಳಿ, ಮೆಟ್ಟಿಗೆ, ಅಲಸಂದಿ, ಸಜ್ಜಿ, ನವಣಿ ಇವೆಲ್ಲ ಈ ಥರ ಬೆಳೆ ಹಾಕಿಬಿಟ್ಟು ಗೌರಿ ಮುಂದೆ ಇಟ್ಟಿರ್ತೀವಿ. ಇದು ಮುಂಗಾರು ಬೆಳೆ. 15 ದಿನ ಕೂಡ್ತಾಳೆ ಈ ಗೌರಿ. ಒಂದು ತಿಂಗಳು ಕೂಡ್ತಾಳೆ. ಅಂದ್ರೆ 15 ದಿನ ಮುಂಗಾರು ಬೆಳೆ ಹಾಕಿ 15 ದಿನ ಕೂಡಿಸ್ತೀವಿ. ಮತ್ತು 15 ದಿನ ಆಗಿಂದ ಮತ್ತೆ ಏನು ಮಾಡ್ತೀವಿ, ಇದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಮತ್ತು ಇದು ಬೆಳೆ ಎಲ್ಲ ತೆಗೆದುಬಿಟ್ಟು ಮತ್ತು ಹಿಂಗಾರು ಮಳೆ ಬೆಳೆ ಅಂತ ಹಾಕ್ತೀವಿ. ಬಿಳಿಜೋಳ, ಕಡ್ಲೆ, ಅಗಸಿ, ಕುಸುಬಿ ಅವು ಎಲ್ಲ ಹಾಕ್ತೀವಿ. ಈಗ ಗೌರಿ ಉಡಿ ತುಂಬಿ ಒಂದು ಆರತಿ ಮಾಡಿಬಿಟ್ವಿ ಅಂದ್ರೆ ಮುಗೀತು. ಮುಂಜಾನೆ ಅನ್ನ ಪಾಯಸ ಮಾಡಿ ನೈವೇದ್ಯ ಕೊಟ್ಟೀನಿ. ಇವಾಗ ಸಾಯಂಕಾಲ ಎಲ್ಲ ಉಡಿ ತುಂಬಿ ಮುತ್ತೈದೆಯರಿಗೆ ಕರೆದು ಉಡಿ ತುಂಬಿಬಿಡ್ತೀವಿ. ಆಯಿತು. ಈಗ ಒಂದಿಷ್ಟು ಹೂವು ಅದು ಎಲ್ಲ ಏರಿಸ್ಬಿಡಮ್ಮ ಗೌರಿಗೆ.
ಗೌರಿಗೆ ಉಡಿ ತುಂಬ್ತೀನಿ ನೋಡಿರಿ. ತುಂಬಿದ ಕಾಳು ಅಂತಂದ್ರೆ ಕಡ್ಲೆ ಉಡಿ ತುಂಬ್ತೀನಿ. ಕಡ್ಲಿನ ನೆನೆ ಹಾಕಿರ್ತೀವಿ ಮೊದಲೇ ದಿನ ಅಂಥೇಳಿ. ಕೋಸಂಬರಿ ಪಾನಕನೂ ಮಾಡಿರ್ತೀವಿ. ಆಮೇಲೆ ಈ ಕೋಸಂಬರಿನ ಉಡಿ ತುಂಬ್ತೀವಿ. ಆಮೇಲೆ ಈ ಥರ ಎಲ್ಲ ಪಾನಕ, ಕೋಸಂಬರಿ, ಕಡ್ಲೆ ಎಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟಿರ್ತೀವಿ. ಇಟ್ಟು ಆಮೇಲೆ ಇಲ್ಲಿ ಗೌರಿ ಗುಡಿ ತುಂಬಿ ಆಮೇಲೆ ಮಂಗಳಾರತಿ ಮಾಡಿ ಎಲ್ಲ ಆರತಿ ಅದು ಮಾಡಿಬಿಟ್ಟು ಮುತ್ತೈದೆಯರಿಗೆ ಗುಡಿ ತುಂಬ್ತೀವಿ. ಆರತಿಯ ಮಾಡುವೆನ ವರಜನನಿಯ ಲಕ್ಷ್ಮೀ ನಿನಗಾರತಿಯ ಮಾಡುವೆನ. ಬಂಗಾರದ ತಾಟಿನೊಳಗೆ ಶೃಂಗಾರದ ಋತಿ ಬಿಡಿದು ಮಂಗಲ್ಪದವ ಪಾಡಿ ಮಂಗಳಾಂಗ ಮಹಾಲಕ್ಷ್ಮೀಗಾರುತಿಯ ಮಾಡುವೆನ. ಮುತ್ತಿನ ಋತಿ ಬಿಡಿದು ಎತ್ತಿ ನಿಂತೆನ ನಿನಗೆ ಕೃತವಿಟ್ಟು ದಯ ಮಾಡಿ ಈತ ಕಡೆ ನೋಡ ತಾಯಿ ಆರತಿಯ ಮಾಡುವೆನ. ನಂದ ಕಂದನ ಮನೆಯೋಳು ಸುಂದರ ಸಾಮ್ರಾಜ್ಯವದನೆ ನಂದ ಬಾಲಕೃಷ್ಣನನ್ನು ತಂದು ತೋರಿಸಮ್ಮ ದೇವಿ ಆರತಿಯ ಮಾಡುವೆನ. ವರಜನನಿಯ ಲಕ್ಷ್ಮೀ ನಿನಗಾರತಿಯ ಮಾಡುವೆನ. ಈ ಥರ ಚೈತ್ರ ಮಾಸದ ಗೌರಿನ ನಾವು ಕೂಡಿಸಿರ್ತೀವಿ. ಸರ್ವೇ ಸಾಮಾನ್ಯ ಎಲ್ಲರೂ ಗೌರಿ ಕೂಡಿಸ್ತಾರೆ. ಈ ಚೈತ್ರ ಮಾಸದಾಗ ಚೈತ್ರ ಗೌರಿನ ಕೂಡಿಸ್ತಾರೆ. ಒಬ್ಬೊಬ್ಬರು ಮನ್ಯಾಗ ಇರೋಂಗಿಲ್ಲ ಅಂತ ಅನ್ಕೋತಾರೆ. ಆದರೆ ನಮ್ಮ ಕಡೆ ಅಂತೂ ಕಂಪಲ್ಸರಿ ಎಲ್ಲರೂ ಕೂಡಿಸ್ತಾರೆ. ಕಡ್ಲೆ ನೆನೆ ಹಾಕ್ತಾರೆ, ಹೆಸ್ರು ಕಾಳು ನೆನೆ ಹಾಕ್ತಾರೆ, ಅವು ತುಂಬಿದ ಕಾಳು ಉಡಿ ತುಂಬ್ತಾರೆ. ಆಮೇಲೆ ಕೋಸಂಬರಿ ಪಾನಕ ಮಾಡಿ ಮುತ್ತೈದೆಯರಿಗೆಲ್ಲ ಕರೆದು ಉಡಿ ತುಂಬ್ತಾರೆ. ನೀವು ನಿಮ್ಮ ಕಡೆ ಹೆಂಗೆ ಮಾಡ್ತೀರ ಅಂತ ಹೇಳ್ತೀರಲ್ಲ, ನೋಡಿರಿ ನಮ್ದು ಹೆಂಗಾಗ್ಯದ ಅಂತ ನೋಡಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಥರ ಎಲ್ಲ ಮಾವಿನ ತೋರಣ ಕಟ್ತೀವಿ. ಎಲ್ಲ ಕಟ್ಟಿ ಗೌರಿಗೆ ಆರತಿ ಅಕ್ಷತೆ ಎಲ್ಲ ಮಾಡಿ ಮುಗಿಸ್ತೇವೆ ನೋಡಿರಿ. ಇದು ಈ ಗೌರಿ 15 ದಿನ ಕೂಡ್ತಾಳೆ. ಮುಂದಿನ ಗೌರಿನ ಮತ್ತು ಮುಂದಿನ ತದಗಿ ಕೂಡಿಸ್ತೀವಿ. ಅದನ್ನು ಮುಂದೆ ಅಕ್ಷತ್ರತೆಯ ತನೂ ಕೂಡಿಸಿ ಅಕ್ಷತ್ರತೆಯಕ್ಕೆ ಲಾಸ್ಟ್ ಅದು ಅವತ್ತಿಂದು. ನೀವೇನೇನು ಮಾಡಿದ್ರಿ, ನೀವು ಹೆಂಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತಿರಲ್ಲ ನನಗೆ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ನಮಸ್ಕಾರ ರೀ.